ಅಧಿಕಾರಿಗಳ ಅಮಾನತು ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಕಲಬುರಗಿಯಲ್ಲಿ ಬೆಂಗಳೂರಿನಲ್ಲಿ ತರಾತುರಿಯಲ್ಲಿ ಆರ್ಸಿಬಿ ವಿಜಯೋತ್ಸವ ಆಯೋಜಿಸಿ 11 ಜನರ ಸಾವಿಗೆ ಕಾರಣವಾದ ಹಾಗೂ ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಿದ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ಇಂದು ಬಿಜೆಪಿ ಕಾರ್ಯಕರ್ತರು ಕಲಬುರಗಿಯ ಸರ್ದಾರ್ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಶಾಸಕ ಬಸವರಾಜ ಮತ್ತಿಮಡು, ಬಿಜೆಪಿ ಮಹಾನಗರ ಜಿಲ್ಲಾಧ್ಯಕ್ಷ ಚಂದು ಪಟೇಲ್, ಬಿಜೆಪಿ ಒಬಿಸಿ ಮೋರ್ಚಾ ಮುಖಂಡ ಅವಣ್ಣ ಮ್ಯಾಕೇರಿ ಸೇರಿದಂತೆ ಇತರರು ನೇತೃತ್ವವನ್ನು ವಹಿಸಿದರು. ನ್ಯೂಸ್ ಬ್ಯೂರೋ ಕಲಬುರಗಿ. 3ನೇ ತಾರೀಕಿನ ರಾಯಲ್ ಚಾಲೆಂಜ್ ಬೆಂಗಳೂರು ಅಂತಕ್ಕಂಥ IPL ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ಕೆಲಸ ಸತತವಾಗಿ 17 ವರ್ಷದಿಂದ ಇವತ್ತು RCB ಪ್ರಯತ್ನ ಮಾಡಿ 18ನೇ ಕಪ್ಪನ್ನು ಇವತ್ತು ಗೆದ್ದಿರ್ತಕ್ಕಂಥ ಕೆಲಸ RCB ಮಾಡಿದೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಭಿನಂದನೆಗಳು ಸಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಆ ಕಾರ್ಯಕ್ರಮ ನಡೀತಕ್ಕಂಥ ಇಲ್ಲಿವರೆಗೂ 17 ವರ್ಷದಲ್ಲಿ ನಡೀತಕ್ಕಂಥ IPL ಟ್ರೋಫಿ ಗೆದ್ದಂತ 2 ದಿನ 3 ದಿನ ಬಿಟ್ಟು ಎಲ್ಲಾ ಸ್ಟೇಟ್ ಅಲ್ಲೂ ಮಾಡತಕ್ಕಂಥ ಸೆಲೆಬ್ರೇಟ್ ಮಾಡತಕ್ಕಂಥ ಕೆಲಸ ಇವತ್ತೆಲ್ಲ ಇಡೀ ಸ್ಟೇಟ್ ನಲ್ಲಿ ಆಗಿದೆ. ಆದ್ರೆ ಇವತ್ತು ತಾರಾತುರಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಮಯದಲ್ಲಿ ಇವತ್ತು 3ನೇ ತಾರೀಕಿಗೆ ಮ್ಯಾಚ್ ಮಿಡ್ ನೈಟ್ 12 ಗಂಟೆಗೆ ಮ್ಯಾಚ್ ಮುಗಿದ್ರು ಕೂಡ ಬೆಳಗಿನ ಅರ್ಲಿ ಮಾರ್ನಿಂಗ್ ಇವತ್ತು ಸೆಲೆಬ್ರೇಷನ್ ಮಾಡ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಮಾಡ್ಯಾರ. ಇವತ್ತು ಯಾವುದೇ ಕೂಡ ಪೊಲೀಸ್ ವ್ಯವಸ್ಥೆ ಇಲ್ಲದೆ ಇವತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡಿ ಜನ ಬಹಳ ಸೇರ್ತಾ ಇದ್ದಾರೆ. ಆದ್ರೆ ಬಂದೋಬಸ್ತ್ ಮಾಡಿ ಆಗೋದಿಲ್ಲ ಅಂತಕ್ಕಂಥದ್ದು. ಆದ್ರೆ ಇವತ್ತು ತಕ್ಷಣ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ರಾಜೀನಾಮೆ ಕೊಡಬೇಕು. 11 ಜನ ಇವತ್ತು ಯುವಕರು ಸಹೋದರಿ ಇವತ್ತಂತ ಕಾಲ್ಪುರದಲ್ಲಿ ಮಾಡಿದ್ದಾರೆ. ಅವ್ರಿಗೆ ಸೂಕ್ತವಾದಂತ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಇವತ್ತಿನ ಅಮಾಯಕರಿದ್ದಂತ ಪೊಲೀಸ್ ಅಧಿಕಾರಿಗಳು, ಇವತ್ತು ಕಮಿಷನರ್ಗಳು, ಇವತ್ತು ನಿಷ್ಠಾವಂತ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅವರು ಮಾಡಿದಂತ ತಪ್ಪಿಗೆ ಪೊಲೀಸ್ ಅಧಿಕಾರಿ ಸಸ್ಪೆನ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಡೀ ಭಾರತೀಯ ಜನತಾ ಪಾರ್ಟಿಯ ಪೊಲೀಸ್ ಅಧಿಕಾರಿಗಳ ಜೊತೆ ನಿಲ್ಲುತ್ತದೆ. ಇವತ್ತು ಈ ಖಂಡನೆ ಮಾಡ್ತಕ್ಕಂಥ ಕೆಲಸನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯಾಧ್ಯಕ್ಷ ವಿಜಯಣ್ಣ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೀವಿ. ಯಾರ ಮೇಲೆ ಆಕ್ಷನ್? ಇವತ್ತು ಕರ್ನಾಟಕ ಸರ್ಕಾರ ಯಾವ್ದೋ ಸರ್ಕಾರ ಸಿದ್ದರಾಮಯ್ಯ ಮೇಲೆ ಆಕ್ಷನ್ ಆಗ್ತಕ್ಕಂಥ ಕೆಲಸ. ಅದರ ಪೊಲೀಸ್ ಅಧಿಕಾರಿಗಳ ಕೈವಾಡ ಏನಿದೆ, ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬಹಳ ಜನ ಸೇರ್ತಕ್ಕಂಥ ಕೆಲಸಗಳು ಬಂದೋಬಸ್ತ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಮೇತ ಮಾಡಂಬಂದ್ರು ಕೂಡ ಅವ್ರು ಗಾಳಿ ತೂರಿ ಇವರೇ ಹೋಗಿ ಇವತ್ತು DK ಶಿವಕುಮಾರ್ ಏರ್ಪೋರ್ಟ್ ಹೋಗಿ ರಿಸೀವ್ ಮಾಡ್ಕೊಂಡು ತಂದು ಇವತ್ತೆಲ್ಲಾ ಕಿಡಿ ಮಾಡ್ತಕ್ಕಂಥ 11 ಜನ ಇವತ್ತು ಸಾಯ್ಲಿಕ್ಕೆ ಕಾರಣ ಅಂತಂದ್ರೆ ನೇರ ಹೊಣೆ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಅಂತಕ್ಕಂಥ ಕೂಡ ಇವತ್ತು ಖಂಡನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ.